ಭಾರತದ ಕಾನೂನಿನ ಪ್ರಕಾರ ಭೂಮಿಯಲ್ಲಿ ಸಿಕ್ಕ ನಿಧಿಯ ಮಾಲೀಕತ್ವದ ಬಗ್ಗೆ ನಿಧಿ ಶೋಧನೆ ಕಾಯ್ದೆ 1878 ದಿ ಟ್ರೆಷರ್ ಟ್ರೋವ್ ಆಕ್ಟ್ 1878 ಅಡಿಯಲ್ಲಿ ಕೆಲವು ಪ್ರಮುಖ ನಿಯಮಗಳಿವೆ. ಇದರ ಬಗ್ಗೆ ಹಂತ ಹಂತದ ಮಾಹಿತಿ ಇಲ್ಲಿದೆ. 1. ಸರ್ಕಾರದ ಗಮನಕ್ಕೆ ತರುವುದು ಕಡ್ಡಾಯ. ಯಾರೇ ಆಗಲಿ 10 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಯಾವುದೇ ಹಳೆಯ ನಾಣ್ಯಗಳು, ಚಿನ್ನ, ಬೆಳ್ಳಿ ಅಥವಾ ಬೆಲೆಬಾಳುವ ವಸ್ತುಗಳು ಭೂಮಿಯಲ್ಲಿ ಸಿಕ್ಕರೆ ತಕ್ಷಣವೇ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ, ಡಿಸಿ ಅಥವಾ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಿಗೆ ಅದರ ಬಗ್ಗೆ ಮಾಹಿತಿ ನೀಡಬೇಕು. 2. ನಿಧಿ ಯಾರಿಗೆ ಸೇರುತ್ತದೆ? ಯಾರು ಹಕ್ಕು ಸಾಧಿಸದಿದ್ದರೆ, ಸಿಕ್ಕಿದ ನಿಧಿಯ ಮೇಲೆ ಯಾರು ತಮ್ಮ ಹಕ್ಕನ್ನು ಸಾಬೀತುಪಡಿಸದಿದ್ದರೆ ಅಥವಾ ಅದು ಯಾರಿಗೂ ಸೇರಿದ್ದು ಎಂದು ಪತ್ತೆಯಾಗದಿದ್ದರೆ ಆ ನಿಧಿಯನ್ನು ಸರ್ಕಾರಿ ಆಸ್ತಿ ಎಂದು ಪರಿಗಣಿಸಲಾಗುತ್ತದೆ. ಕಂಡುಹಿಡಿದವರಿಗೆ ಸಿಗುವ ಪಾಲ. ನಿಯಮದ ಪ್ರಕಾರ ನಿಧಿಯನ್ನು ಸರಿಯಾಗಿ ಸರ್ಕಾರಕ್ಕೆ ಒಪ್ಪಿಸಿದರೆ ಆ ನಿಧಿಯ ಮೌಲ್ಯದ ಒಂದು ಭಾಗವನ್ನು, ಸಾಮಾನ್ಯವಾಗಿ ಶೇ. 80% ಅದನ್ನು ಕಂಡುಹಿಡಿದವರಿಗೆ ಮತ್ತು ಆ ಜಮೀನಿನ ಮಾಲೀಕರಿಗೆ ಹಂಚಿಕೆ ಮಾಡಲಾಗುತ್ತದೆ. ಆದರೆ ಇದು ಸರ್ಕಾರದ ನಿರ್ಧಾರಕ್ಕೆ ಒಳಪಟ್ಟಿರುತ್ತದೆ. 3. ಐತಿಹಾಸಿಕ ಮತ್ತು ಪುರಾತತ್ವ ವಸ್ತುಗಳು. ಒಂದು ವೇಳೆ ಸಿಕ್ಕಿದ ನಿಧಿಯು ಅತ್ಯಂತ ಹಳೆಯದಾಗಿದ್ದು ಐತಿಹಾಸಿಕ, ಸಾಂಸ್ಕೃತಿಕ ಅಥವಾ ಪುರಾತತ್ವ ಪ್ರಾಮುಖ್ಯತೆ ಹೊಂದಿದ್ದರೆ, ಉದಾಹರಣೆಗೆ ಪುರಾತನ ಶಾಸನಗಳು, ವಿಗ್ರಹಗಳು, ಅವು ಸಂಪೂರ್ಣವಾಗಿ ಸರ್ಕಾರದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಶಕ್ಕೆ ಸೇರುತ್ತವೆ. ಇಂತಹ ಸಂದರ್ಭದಲ್ಲಿ ಕಂಡುಹಿಡಿದವರಿಗೆ ಸರ್ಕಾರವು ಬಹುಮಾನ ಅಥವಾ ಪರಿಹಾರ ನೀಡಬಹುದು. 4. ಮಾಹಿತಿ ನೀಡದಿದ್ದರೆ ಏನಾಗುತ್ತದೆ? ಸಿಕ್ಕಿದ ನಿಧಿಯನ್ನು ಸರ್ಕಾರಕ್ಕೆ ತಿಳಿಸದೆ ಬಚ್ಚಿಟ್ಟುಕೊಂಡರೆ ಅಥವಾ ಮಾರಾಟ ಮಾಡಲು ಯತ್ನಿಸಿದರೆ ಅದು ಅಪರಾಧವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನಿಧಿಯ ಮೇಲಿನ ಹಕ್ಕನ್ನು ಕಳೆದುಕೊಳ್ಳಬೇಕಾಗುತ್ತದೆ. ದಂಡ ಅಥವಾ ಜೈಲು ಶಿಕ್ಷೆಯನ್ನು ಎದುರಿಸಬೇಕಾಗಬಹುದು. ಸಲಹೆ: ಒಂದು ವೇಳೆ ನಿಮಗೆ ಇಂತಹ ನಿಧಿ ಸಿಕ್ಕಿದ್ದರೆ ಕಾನೂನು ತೊಡಕುಗಳನ್ನು ತಪ್ಪಿಸಲು ಸ್ಥಳೀಯ ತಹಶೀಲ್ದಾರ್ ಅಥವಾ ಜಿಲ್ಲಾಧಿಕಾರಿ ಕಚೇರಿಗೆ ಮಾಹಿತಿ ನೀಡುವುದು ಅತ್ಯಂತ ಸುರಕ್ಷಿತವಾದ ಹಾದಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ.